ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ವ್ಲಾಗ್ಸ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ. ಖಂಡಿತವಾಗ್ಲೂ ಈ ಒಂದು ವ್ಲಾಗ್ಸನ್ನು ನಾನು ಶೇರ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಆದರೆ ಈ ಒಂದು ವಿಡಿಯೋನ ನೀವು ನೋಡಿದ್ಮೇಲೆ ಖಂಡಿತವಾಗ್ಲೂ ನಿಮಗೂ ಕೂಡ ಕೆಲವೊಂದು ವಿಷಯಗಳನ್ನು ತಿಳ್ಕೊಳೋ ಅಂಥ ಒಂದು ವಿಷಯಗಳು ಈ ವಿಡಿಯೋದಲ್ಲಿ ಸಿಗುತ್ತೆ. ಓಕೆ, ಸೊ ಇದು ಭೀಮನ ಅಮಾವಾಸ್ಯೆಯ ಒಂದು ಪೂಜಾ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಹೇಗೆ ಭೀಮನ ಅಮಾವಾಸ್ಯೆಯನ್ನು ಮಾಡಿದ್ವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಅದರ ಪೂಜಾ ವಿಧಾನಗಳು ಏನೇನು ಅನ್ನೋದನ್ನು ಕೂಡ ತಿಳ್ಕೊಬಹುದು. ಇಲ್ಲಿ ಮೊದಲಿಗೆ ತಟ್ಟೆಗೆ ನಾನು ಅರಿಶಿನ, ಕುಂಕುಮ, ವಿಳೆದೆಲೆ, ಹಾಗೆ ಒಂದು ಸ್ವಲ್ಪ ಕಲ್ಸಕ್ಕರೆ ಮತ್ತು ಬಾಳೆಹಣ್ಣು, ಹೂವು, ಹಾಗೆ ಫಸ್ಟಿಗೆ ನಾವು 2 ದೀಪವನ್ನು ಒಂದು ಅಕ್ಕಿಯ ತಟ್ಟೆಯಲ್ಲಿ, ಅಕ್ಕಿ ಅಂದರೆ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ನಾವು ಅದರಲ್ಲಿ 2 ದೀಪವನ್ನು ಬೆಳಗಿಸಿ ಅಂದರೆ ಹತ್ತಿಸಿ ಇಡಬೇಕಾಗುತ್ತೆ. ನಾವು ಅದಾದಮೇಲೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋ ಅಂಥದ್ದು ವಿಭೂತಿ. ಇಷ್ಟನ್ನು ಕೂಡ ನಾನು ತಗೊಂಡಿದ್ದೀನಿ. ನಂತರ ನಾನು ಇಲ್ಲಿ ನಮ್ಮ ಯಜಮಾನರು ಅಂದರೆ ಹೇಮಂತ್ ಅವರಿಗೆ ನಾನು ಫಸ್ಟಿಗೆ ನೀರಲ್ಲಿ ಪಾದವನ್ನು ತೊಳಿತಾ ಇದ್ದೀನಿ. ತೊಳೆದಾದ ನಂತರ ಒರೆಸಿ ನಾವು ವಿಭೂತಿಯನ್ನು ಇಡಬೇಕಾಗುತ್ತೆ. ನಂತರ ಅರಿಶಿನ ಕುಂಕುಮವನ್ನು ಕೂಡ ಇಡಬೇಕು. ಕೆಲವೊಬ್ಬರೆಲ್ಲ ತುಂಬ ಕಮೆಂಟ್ ಕಳಿಸ್ತಾ ಇದ್ರು. ಹಾಗೆ ನಾನು ಆಚೆ ಸಲ ವಿಡಿಯೋ ಮಾಡಿದ್ದ ಒಂದು ಈ ಭೀಮನ ಅಮಾವಾಸ್ಯೆಯ ಒಂದು ವಿಡಿಯೋ ತುಂಬಾ ಇಷ್ಟಪಟ್ರಿ ನೀವೆಲ್ಲರೂ ಕೂಡ. ಹಾಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ, ಹೇಗೆ ಆಚರಿಸೋದು ಅಂತ ಡೀಟೇಲ್ ಆಗಿ ಹೇಳಿ ಮ್ಯಾಮ್ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ನಂತರ ಇಲ್ಲಿ ನಾನು ಒಂದು ಗೌರಿ ದಾರ ಅಂತ ಹೇಳ್ತೀವಿ, ಅದನ್ನು ನಾವು ಸುಮಾರು 11 ಗಂಟೆಗಳನ್ನು ಕಟ್ಟಿ ನಾವು ಅದನ್ನು ಕೈಗೆ ನಮ್ಮ ಗಂಡರ ಕೈಯಲ್ಲಿ ಕಟ್ಟಿಸ್ಕೊಳ್ಬೇಕಾಗುತ್ತೆ. ಗಂಡನ ಕೈಯಲ್ಲಿ ಕಟ್ಟಿಸ್ಕೊಂಡು ನಂತರ ಮತ್ತೆ ನಾವು ಕಂಕಣನ ಕಟ್ಕೋಬೇಕು. ಇಬ್ಬರೂ ಕೂಡ ಒಂದು ಹೂ ಕಟ್ಟಿರುವಂತಹ ದಾರ ಇರುತ್ತಲ್ಲ, ಅದರಲ್ಲಿ ನಾನು ಮತ್ತು ನಮ್ಮ ಮನೆಯವರು ಇಬ್ಬರೂ ಕೂಡ ಕಟ್ಕೊಂಡಿದ್ದೀವಿ. ಅದಾದ ನಂತರ ಅವರು ನನ್ನ ಹಣೆಗೆ ಅರಿಶಿನ ಕುಂಕುಮ ಇಟ್ಟು, ಅದಾದ ನಂತರ ಇವಾಗ ನಾನು ಪೂಜೆಯನ್ನು ಮಾಡೋದಕ್ಕೆ ವಿಳೆದೆಲೆಯನ್ನು ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ನೀವು ನಿಮ್ಮ ಮನೆಯಲ್ಲಿ ಹೇಗೆ ನೀವು ಈ ಭೀಮನ ಅಮಾವಾಸ್ಯೆನ ಫಸ್ಟಿಂದಲೂ ಆಚರಿಸ್ಕೊಂಡು ಬರ್ತಾ ಇದ್ದೀರೋ ಅದೇ ರೀತಿ ಆಚರಿಸಿ, ಏನೂ ತೊಂದರೆ ಇಲ್ಲ. ಆದರೆ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಮಾಡ್ಕೋಬೋದು. ಹೀಗೆ ನಾನು ನಮ್ಮ ಮನೆಯಲ್ಲಿ ನಾವು ಮಾಡುವಂಥ ಒಂದು ಭೀಮನ ಅಮಾವಾಸ್ಯೆಯ ಪೂಜೆ ಇದು. ಸೊ ನಾನಿಲ್ಲಿ ಈ ರೀತಿಯಾಗಿ ಹೂವನ್ನು ಇಟ್ಟು ನಂತರ ಈ ಹೂವನ್ನು ಹೀಗೆ ಮುಡಿಸ್ತಾ ಇದ್ದೀನಿ ಪಾದಕ್ಕೆ ಮುಡಿಸಿರೋಂಥ ಹೂವನ್ನು ಕೊನೆಗೆ ನಾವು ಅದನ್ನು ತಗೊಂಡು ಮುಡ್ಕೋಬೇಕು. ಸಂಜೆವರೆಗೂ ಅದು ನಮ್ಮ ತಲೆಯಲ್ಲೇ ನಾವು ಮುಡ್ಕೊಂಡಿರ್ಬೇಕು. ಅದನ್ನು ಸಂಜೆವರೆಗೂ ಅಥವಾ ನಾಳೆ ಬೆಳಗ್ಗೆವರೆಗೂ ಹಾಗೇ ಇರಬೇಕು. ಈಗ ನಾವು ಫಸ್ಟಿಗೆ ಪೂಜೆ ಮಾಡೋದಾದರೆ ದೀಪಕ್ಕೆ ಪೂಜೆ ಮಾಡಬೇಕು. ಮತ್ತು ವಿಘ್ನೇಶ್ವರನ್ನು ನಾವು ಫಸ್ಟಿಗೆ ಪ್ರತಿಷ್ಠಾಪನೆ ಮಾಡ್ಕೊಂಡಿರಬೇಕು. ಬೆನಕನ್ನು ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ಅಥವಾ ಮನೆಯಲ್ಲಿ ಗಣೇಶನ ವಿಗ್ರಹ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೂಡ ಪೂಜಿಸ್ಬೋದು. ಅದಾದ ನಂತರ ನಾವು ಪಾದಕ್ಕೆ ಪೂಜೆ ಮಾಡ್ಕೊಳ್ಳೋಣ. ಮೊದಲನೇದಾಗಿ ದೀಪದಲ್ಲಿ ನಾವು ಈಶ್ವರ ಮತ್ತು ಪಾರ್ವತಿಯನ್ನು ಆಹ್ವಾನ ಮಾಡ್ತೀವಿ. ಅದಾದ ನಂತರ ನಾವು ಗಂಡನ ಪಾದಕ್ಕೆ ಪೂಜೆ ಮಾಡಬೇಕು. ಅದಾದ ನಂತರ ಅವರ ಕೈಯಿಂದನೇ ತಾಳಿಗೆ ಅರಿಶಿನ ಕುಂಕುಮ ಇಡಿಸಿ ತಾಳಿಯನ್ನು ಪೂಜೆ ಮಾಡಿಸ್ಬೇಕು ನಾವು. ಅದಾದ ನಂತರ ಈಗ ನೋಡಿ, ನಾನು ಕರ್ಪೂರ ಅಥವಾ ನಾವು ತುಪ್ಪದ ಬತ್ತಿಯನ್ನು ಹಚ್ತೀವಲ್ಲ, ಅದನ್ನು ಮಂಗಳಾರತಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಂಗಳಾರತಿ ಮಾಡಬೇಕು. ದೀಪಕ್ಕೆ ಆಗಲಿ ಮತ್ತು ಪಾದಕ್ಕೂ ಎರಡಕ್ಕೂ ಕೂಡ ಮಾಡ್ಕೋಬೇಕು. ಹಾಗೆ ಗಂಡನಿಗೂ ಕೂಡ ಮಾಡಬೇಕು. ಮಾಡಿದ ನಂತರ ಪೂರ್ತಿಯಾಗಿ ಆದ ನಂತರ ನಾವು ಗಂಡನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕಾಗುತ್ತೆ. ಅಕ್ಷತೆಯನ್ನು ಕೊಡೋಣ ಅವರಿಗೆ. ಅಕ್ಷತೆ ಕೊಟ್ಟು ಗಂಡನ ಕೈಯಲ್ಲಿ ನಾವು ದೀರ್ಘ ಸುಮಂಗಲಿಯಾಗಿರಲಿ ಅಂತ ಆಶೀರ್ವಾದವನ್ನು ಪಡೆದುಕೋಬೇಕು. ಈಗ ನಾವು ಕಾಲಿಗೆ ಪೂರ್ತಿಯಾಗಿ ನಾವು ಬಿದ್ದು ನಮಸ್ಕಾರ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ
ಅಕ್ಷತೆ ಮತ್ತು ಹೂ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕೊಡಬೇಕು. ಅದನ್ನು ನಮ್ಮ ತಲೆ ಮೇಲೆ ಹಾಕಿ ಅವರು ನಮಗೆ ಆಶೀರ್ವಾದ ಮಾಡಬೇಕು. ಅದಾದ ನಂತರ ಪಾದದಲ್ಲಿರುವಂಥ ಹೂವನ್ನು ನಾವು ತಗೊಂಡು ಮುಡ್ಕೋಬೇಕು. ಕೆಲವರೆಲ್ಲ ಪಾದ ತೊಳೆದಿರುವಂಥ ನೀರನ್ನು ಕೂಡ ಕುಡಿತಾರೆ. ಸೊ ಕುಡಿಯೋದಾದರೆ ಖಂಡಿತವಾಗ್ಲೂ ಸ್ವಲ್ಪ ನೀರನ್ನು ತೀರ್ಥದ ಥರ ತೊಗೊಳ್ಬೋದು, ಏನೂ ತೊಂದರೆ ಇಲ್ಲ. ನಂತರ ನಾವು ಮಂಗಳಾರತಿಯನ್ನು ತೊಗೊಂಡು ಯಜಮಾನ್ರ ಹತ್ರ ಗಿಫ್ಟನ್ನು ತೊಗೋಬೇಕಾಗುತ್ತೆ. ಗಿಫ್ಟ್ ಏನು ಕೊಟ್ಟರು ಅಂತ ಕೇಳಬೇಡಿ, ಯಾಕೆಂದರೆ ಅವ್ರು ನನಗೆ ಯಾವಾಗಲೂ ದುಡ್ಡೇ ಕೊಟ್ಬಿಡ್ತಾರೆ. ಸೊ ನಿಂಗೇನು ಬೇಕೋ ಅದನ್ನು ತಗೋ ಅಂತ ಹೇಳಿ. ಕೆಲವೊಬ್ಬರು ಅವರೇ ಡ್ರೆಸ್ಗಳನ್ನೋ ಅಥವಾ ಜ್ಯುವೆಲರಿನ ಏನೋ ತಂದು ಕೊಡ್ತಾರೆ, ಅವ್ರವ್ರ ಇಷ್ಟ. ಏನೂ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಗಂಡನ ಮಾತ್ರ ಬೈಬೇಡಿ, ಏನೂ ತೊಂದರೆ ಇಲ್ಲ. ಆದರೆ ನಮಸ್ಕಾರ ಮಾಡಿಕೊಂಡು ಅವ್ರ ಹತ್ರ ನಾವು ಒಂದು ಒಳ್ಳೆ ಆಶೀರ್ವಾದ ತೊಗೊಂಡ್ರೆ ಅದೇ ನಮಗೆ ಒಳ್ಳೆಯದು. ಓಕೆ, ಅದಾದ ನಂತರ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಇಲ್ಲಿ ತಿಪ್ಟೂರಲ್ಲಿ ಫೇಮಸ್ ಅಂದರೆ ರಂಗಾಪುರ ಅಂತ. ಸೊ ಇಲ್ಲಿ ತಿಪ್ಟೂರಲ್ಲಿ ಹತ್ತಿರ ಇರೋವಂಥವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಈ ರಂಗಾಪುರ ಅಂದರೆ ಎಲ್ಲಿ ಇದೆ ಅನ್ನೋದು. ಇಲ್ಲಿ ತುಂಬ ಜನ ಬೆಂಗಳೂರಿಂದ ಕೂಡ ಬರ್ತಾರೆ, ದೂರದ ಊರಿಂದನೂ ಕೂಡ ಬರ್ತಾರೆ. ತುಂಬಾ ಫೇಮಸ್ ಆಗಿರುವಂತಹ ಒಂದು ಮಠ ಇದು. ಖಂಡಿತವಾಗ್ಲೂ ನೀವು ಯಾವಾಗಲಾದರೂ ಫ್ರೀ ಇದ್ದರೆ ಈ ಒಂದು ಮಠಕ್ಕೆ ಬಂದು ಹೋಗಿ, ನಿಮಗೂ ಕೂಡ ಮನಸ್ಸು ತುಂಬಾ ಶಾಂತವಾಗುತ್ತೆ. ನೋಡಿ ತುಂಬಾ ಜನ ಇದ್ದಾರೆ, ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾರೆ. ಈಗಂತೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ಲ್ಯಾಂಟ್ಸ್ ಎಲ್ಲ, ಈಗ ಪ್ಲ್ಯಾಂಟ್ಸ್ ಬೇರೆವು ಇದ್ವು ಫಸ್ಟು, ಅವನ್ನೆಲ್ಲ ತೆಗೆದುಬಿಟ್ಟು ಪೂರ್ತಿ ಗಾರ್ಡನ್ ಪೂರ್ತಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ ಕೂಡ. ಅಲ್ಲಿ ಜನ ತುಂಬ ಜನ ಅಮಾವಾಸ್ಯೆ ಮತ್ತು ಸೋಮವಾರ ದಿನ ಜನ ಇದ್ದೇ ಇರ್ತಾರೆ. ಆದರೆ ಅಮಾವಾಸ್ಯೆಗಳಲ್ಲಂತೂ ತುಂಬ ಜನನೇ ಇದ್ದೇ ಇರ್ತಾರೆ. ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನ, ಅಲ್ಲಿ ಸುಮಾರು ದೇವಸ್ಥಾನಗಳಿದೆ. ಅಂದರೆ ಅಲ್ಲಿ ಗುರುಗಳ ಒಂದು ಸಮಾಧಿಗಳು ಇದೆಲ್ಲ ಇದೆಯಲ್ಲ, ಅವನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ನಂತರ ಲಾಸ್ಟಿಗೆ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಅಲ್ಲೇ ಇದೆ. ಅದಕ್ಕೂ ಕೂಡ ನಾವು ಈಗ ಹೋಗ್ತಾ ಇದ್ದೀವಿ. ನೋಡಿ ಗಾರ್ಡನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ರೀತಿಯಾಗಿದೆ, ತುಂಬಾ ಅದ್ಭುತವಾಗಿ ಕಾಣುತ್ತೆ. ಈ ಒಂದು ಮಠವಂತೂ ಹೋದರೆ ಮನಸ್ಸು ಕೂಡ ಶಾಂತವಾಗುತ್ತೆ. ಏನೋ ಒಂಥರ ಸಮಾಧಾನ ಆಗುತ್ತೆ ಮನಸ್ಸಿಗೆ. ನೀವು ಕೂಡ ಒಮ್ಮೆ ಬಂದು ಹೋಗಿ ಈ ಒಂದು ರಂಗಾಪುರಕ್ಕೆ. ಈಗ ನೋಡಿ, ಇದು ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಕೂಡ ಈಗ ಹೊಸದಾಗಿ ಮಾಡಿರೋವಂಥದ್ದು. ಅಲ್ಲೇ ಇರೋದು, ಇದು ಆ ರಂಗಾಪುರದಲ್ಲೇ ಇರೋದು. ಸೊ ಅಲ್ಲೇ ಮಠದ ಹತ್ರನೇ ಇದೆ, ಏನು ದೂರ ಹೋಗಬೇಕಾಗಿಲ್ಲ. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಕೂಡ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ರೀಸೆಂಟಾಗಿ ಆಗಿರೋವಂಥ ಒಂದು ಅಂದರೆ ದೇವಸ್ಥಾನ ಇತ್ತು, ಆದರೆ ಈಗ ಎಲ್ಲ ಪೂರ್ತಿಯಾಗಿ ಚೇಂಜ್ ಮಾಡಿರೋವಂಥದ್ದು. ನಂತರ ಇಲ್ಲಿ ಸ್ವಾಮೀಜಿಯವರಿದ್ದಾರೆ, ನೋಡ್ಬೋದು ನೀವು. ಸ್ವಾಮೀಜಿಯವ್ರನ್ನೂ ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೀಟಾಗಿ. ನೋಡಿ ಹತ್ತಿರದಿಂದ ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ಸಂಕೋಚ ಆಯಿತು. ಏನಪ್ಪ ಹೀಗೆ ಅಂತ ಅಂದ್ಕೊಳ್ತಾರೇನೋ ಅಂತ ನನಗೂ ಅನ್ನಿಸ್ತು. ಅದಕ್ಕೋಸ್ಕರ ದೂರದಿಂದನೇ ನಾನು ನಿಮ್ಮನ್ನು ತೋರಿಸ್ತಾ ಇದ್ದೀನಿ. ಇದು ಗದ್ದಿಗೆ ಪೀಠ ಅಂತ. ಹಿರಿಯರು ಇದ್ರಲ್ಲ, ಅವರು ಇಲ್ಲಿ ಯಾವಾಗಲೂ ಕೂಡ ಬಂದು ಕುಳಿತುಕೊಳ್ತಿದ್ರಂತೆ. ಅದು ಗದ್ದಿಗೆ ಪೀಠ. ನಂತರ ಇಲ್ಲಿ ಊಟದ ವ್ಯವಸ್ಥೆ ಅಂತೂ ಯಾವಾಗಲೂ ಕೂಡ ಇರುತ್ತೆ ಫ್ರೆಂಡ್ಸ್. ಬೆಳಿಗ್ಗೆಯಿಂದ ಸಂಜೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ನೀವು ಯಾವಾಗ ಬೇಕಿದ್ರೂ ಕೂಡ ಬಂದು ಇಲ್ಲಿ ಊಟ ಮಾಡಿಕೊಂಡು ಮತ್ತು ಇಲ್ಲೆಲ್ಲ ಪ್ಲೇಸನ್ನು ನೋಡಿಕೊಂಡು ಆರಾಮಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಇಲ್ಲಿ ಪಾಯಸ, ಬೂಂದಿ ಹಾಗೆ ಕಾಳು ಇಷ್ಟನ್ನು ಮಾಡಿದರು. ಅನ್ನ ಸಾಂಬಾರು ಮಾಡಿದರು. ತುಂಬ ಅದ್ಭುತವಾಗಿತ್ತು ಪ್ರಸಾದ ಅಂತೂ. ಸೊ ನಾವೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.